ರೊಟ್ಟಿಲೇ ಒಂದು ಡಿಫ್ರೆಂಟ್ 2 in 1 ರೊಟ್ಟಿ ಅಂದರೆ ಅರ್ಧ ಅಕ್ಕಿ ರೊಟ್ಟಿ ಅರ್ಧ ರಾಗಿ ರೊಟ್ಟಿ ಎರಡೂ ಒಂದೇ ಇದರಲ್ಲಿ ಬರೋ ಥರ ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ. ಅಂದರೆ ಒಂದೇ ರೊಟ್ಟಿಯಲ್ಲಿ ಬೇರೆ ಬೇರೆ ಕಾಣುತ್ತೆ, ಬೇರೆ ಬೇರೆ ಇರುತ್ತೆ. ಹಿಂಗೆ ಹಿಡಿದ್ರೆ ಅರ್ಧ ಅಕ್ಕಿ ರೊಟ್ಟಿ ಅರ್ಧ ರಾಗಿ ರೊಟ್ಟಿ. ಅದು ಅಂಟ್ಕೊಂಡೇ ಇರ್ತದೆ. ಅಂಟ್ಕೊಂಡೇ ಇರುತ್ತೆ. ವಾವ್, ಫಸ್ಟ್ ಟೈಮ್ ಸರ್, ನಾನು ಕೇಳೇ ಇದ್ದಿಲ್ಲ ಇದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾದಂಥ ಸಾಮಗ್ರಿಗಳು: ಅರ್ಧ kg ರಾಗಿ ಹಿಟ್ಟು, ಅರ್ಧ kg ಅಕ್ಕಿ ಹಿಟ್ಟು, ಒಂದು ಅರ್ಧ kg ಈರುಳ್ಳಿ, ಒಂದು 1/4 kg ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪುನ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು 4 ಟೀ ಸ್ಪೂನು, ಜೀರಿಗೆ 2 ಸ್ಪೂನು, ಸ್ವಲ್ಪ ರಿಫೈಂಡ್ ಆಯಿಲ್. ಒಂದು ಸೇರು ಅಕ್ಕಿ ಹಿಟ್ಟಿಗೆ 1.5 ಸೇರು ನೀರು. ಇಲ್ಲಿ ನಾವು ಅರ್ಧ ಸೇರು ತಗೊಂಡಿದ್ದೀವಿ, 3/4 ಸೇರು ನೀರು ಹಾಕ್ತಾ ಇದ್ದೀವಿ. 3/4 ಸೇರು ನೀರು ಬರುತ್ತೆ. ಓಕೆ. ಇದಕ್ಕೆ 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಮೆಣಸಿನ್ಕಾಯಿ ಪೇಸ್ಟು 1 ಸ್ಪೂನು, ಚಿಲ್ಲಿ ಪೇಸ್ಟ್ 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಪುಡಿ ಉಪ್ಪು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಮೇಲೆ. ಈಗ ಅಕ್ಕಿ ಹಿಟ್ಟು ಹಾಕೋಣ. ಇದೊಂದು 2 ನಿಮಿಷ ಹಿಂಗೆ ಬಿಡಬೇಕು. 2 ನಿಮಿಷ ಹಿಂಗೆ ಬಿಟ್ಕೊಂಡೆ. 2 ನಿಮಿಷ ಇದೇ ಥರ ಇರಬೇಕು, ಏನು ಕಲಿಸ್ಬಾರ್ದು. 2 ನಿಮಿಷ ಆದಮೇಲೆ ಈಗ ಕಲಿಸೋದು. ಹಿಟ್ಟು ಬಿಸಿ ಆದಾಗ ಗಂಟಾಗಲ್ಲ. ಹಿಟ್ಟು ಬಿಸಿ ಆಗೋವರೆಗೆ ನಾವು ತಿರ್ಗ್ಸಕ್ಕೆ ಹೋಗಬಾರ್ದು, ಸೊ ಗಂಟಾಗಲ್ಲ. ರೈಟ್, ಆಯಿತಾ? ಓಕೆ. ಈಗ ಏನು ಮಾಡೋದು ಸರ್? ಈಗ ಒಂದು ಚೀಲಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಮಾಡಿ ಸೊ ಮನೆಯಲ್ಲಿ ಯಾವುದೇ ಪ್ಲಾಸ್ಟಿಕ್ ಚೀಲ ಓಕೆ. ಈ ಥರ ಮಾಡಬೇಕು. ನೋಡಿ, ಎಲ್ಲ ಮುದ್ದೆ ಆಗೋಯ್ತು. ಕರೆಕ್ಟ್. ಈ ಅದಕ್ಕೆ ಬಂತು. ಈ ಅದಕ್ಕೆ ಬರಬೇಕು. ಅಕ್ಕಿದು ರೆಡಿ ಆಗಿದೆ. ಈಗ ರಾಗಿ ಇವಾಗ. ರೈಟ್. ಅದೇ ಅರ್ಧ kg ರಾಗಿ ಹಿಟ್ಟಿಗೆ 3/4 ಸೇರು ನೀರು ಹಾಕಿದ್ರಿ. ಮತ್ತೆ ಅದೇ ಥರ ಸೇರು. ಇದು ಅರ್ಧ ಸೇರು ರಾಗಿ ಹಿಟ್ಟು. ಅದೇ ಮೆಥಡು. 1 ಸ್ಪೂನು ಹಸಿಮೆಣಸಿನಕಾಯಿ, ಚಿಲ್ಲಿ ಪೇಸ್ಟ್ 1 ಸ್ಪೂನು, ಉಪ್ಪು. ಈಗ 1 ಸ್ಪೂನ್ ಜೀರಿಗೆ ಇಲ್ಲಿ ಹಾಕೊಳ್ಳೋದು. ಎಸ್ ಸರ್, ಜೀರಿಗೆ ಸ್ವಲ್ಪ ಬಿಟ್ಟು. ಕುದಿ ಬರ್ಬೇಕು ಸ್ವಲ್ಪ. ಈಗ ರಾಗಿ ಹಿಟ್ಟು ಅರ್ಧ kg ವಿತ್ ಜೀರಿಗೆ ಮಿಕ್ಸ್ಡು ಹಾಕ್ಬಿಡೋದು. 2 ನಿಮಿಷ ಹಂಗೆ ಬಿಡಬೇಕು, ತಿರುಗಿಸ್ಬಾರ್ದು. ಇವಾಗ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಇಟ್ಟಿದ್ದೀರಿ, ಲೋ ಫ್ಲೇಮ್. ಕರೆಕ್ಟಾ? ನೋಡಿ, ಅದೇ ಕವರ್ ಆಗ್ತಾ ಇದೆ. ಈಗ ತಿರ್ಗ್ಸೋದಲ್ಲ ಸರ್? ಹಿಂಗೆ ಮಾಡಿದ್ರೆ ಗಂಟಾಗಲ್ಲ. ಓಕೆ. ರೆಡಿ ಆಯಿತು. ರೆಡಿ ಇದೆ. ಈಗ ಒಂದು 5 ನಿಮಿಷ ತಣ್ಣಗಾಗಬೇಕಲ್ಲ ಸರ್? ಓಕೆ, ಡನ್ ಸರ್. ಈಗೆಲ್ಲ ತಣ್ಣಗಾಗಿದೆ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಇಲ್ಲಿ ಹಾಕೊಳ್ಳೋಣ. ಮೊದಲಿಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಓಕೆ. ಈರುಳ್ಳಿ ಎಷ್ಟು ಸರ್? ಸುಮ್ಮನೆ ಒಂದು ಬೊಕ್ಸೆ, ಸ್ವಲ್ಪ ಅಳತೆ ಅಂದಾಜು. 2 ಇದಕ್ಕೂ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಎರಡಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಎರಡಕ್ಕೂ ಸ್ವಲ್ಪ ಸಬ್ಸಿಗೆ
ಎರಡಕ್ಕೂ ಸ್ವಲ್ಪ ಕ್ಯಾರೆಟ್ ಹಾಕೋಣ. ಎರಡಕ್ಕೂ ಸ್ವಲ್ಪ ಕೊಬ್ಬರಿ. ರೈಟ್ ಸರ್. ಎರಡಕ್ಕೂ ಸ್ವಲ್ಪ ಎಳ್ಳು ಹಾಕೋಣ. ಎಳ್ಳು ಸರ್. ಎಳ್ಳು ಸ್ವಲ್ಪ ಎಳ್ಳು. ಓಕೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಿದ ಇಟ್ಟು ಯಾವುದೇ ಕಾರಣಕ್ಕೂ ನೀರಾಗಬಾರ್ದು. ನೀರಾದರೆ ಹಂಚಲ್ಲಿ ರೊಟ್ಟಿ ಹೇಳಲ್ಲ. ಆಯ್ತಲ್ಲ ಸರ್, ಇದು ಆಯ್ತು. ರಾಗಿದು ರೆಡಿ ಆಯಿತು. ನೋಡಿ, ಈ ಥರ ಎರಡು ಉಂಡೆ ಮಾಡ್ಕೊಬೇಕು. ಹಿಂಗೆ ಈ ಥರ ಎರಡು ಉಂಡೆ ಮಾಡ್ಕೊತ ಹೋಗ್ಬೇಕು. ಎರಡು ಉಂಡೆ ಮಾಡ್ಕೊಂಡು ಈ ಥರ ಜೋಡಿಸ್ಕೊಬೇಕು. ಉಂಡೆಗಳನ್ನ ಜೋಡಿಸ್ಕೋಬೇಕು. ರೈಟ್ ಸರ್. ವೀಡಿಯೋಗೋಸ್ಕರ ನಾವೊಂದು 5 ಈ ಥರ ಮಾಡ್ಕೊಂಡಿದ್ದೀವಿ. ಓಕೆ. ಒಲೆ ಹಚ್ಕೊಳ್ಳೋಣ. ಈ ಪೂರಿ ಇಟ್ಟು ಒತ್ತರ ಆ ಥರ ಮಿಷಿನ್ಗೆ ಈ ಥರ ಕವರ್ ಕಟ್ಕೊಬೇಕು. ಹಿಂಗೆ ಕವರ್ ಕಟ್ಕೊಂಡು ಈ ಥರ ಬಾಳೆ ಎಲೆ ಕಟ್ ಮಾಡ್ಕೊಬೇಕು. ಬಾಳೆ ಎಲೆಗೆ ಒಂಚೂರು ಎಣ್ಣೆ ಈ ಥರ ಬಾಳೆ ಎಲೆ ಬಿಸಿ ಮಾಡಿಕೊಂಡ್ರೆ ಹರಿದೋಗಲ್ಲ ಬೇಕು. ಓಕೆ. ಈ ಥರ ಎರಡು ಒಂದೇ ಅದಕ್ಕೆ ಇದು ಮಾಡಿಕೊಂಡು ಎರಡನ್ನೂ ಹಿಂಗೆ ಪಕ್ಕದಲ್ಲಿ ಇಟ್ಕೊಂಡು ಹಿಂಗೆ ಒಂದೇ ಇದರಲ್ಲಿ ಎರಡಾಗುತ್ತೆ. ಮದುವೆ ಮನೆಗಳಲ್ಲಿ ಎಲ್ಲೂ ಈ ಥರ ಮಿಷಿನ್ ಇರೋಲ್ಲ. ಹೌದು. ತಟ್ಟೆ ಇಟ್ಕೊಂಡು ಇದು ಮಾಡಿ ತಟ್ಟೆ ಒತ್ಬಿಟ್ರೆ ಆಯ್ತು ಮೇಲಿಂದ. ರೈಟ್. ಎರಡು ಹಿಂಗೆ ಜೊತೆಲಿ ಇಟ್ಕೊಂಡು. ರೈಟ್ ಸರ್. ಹಿಂಗೆ ಇಟ್ಕೊಂಡು ನೋಡಿ. ವಾವ್, ನೋಡಿ 2 in 1 ಅಲ್ಲ ಸರ್? 2 in 1. ನೋಡಿ, ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟು ಎದ್ದು ಕಾಣ್ತಾ ಇದೆ ಒಳಗೆ. ಆ ಕ್ಯಾರೆಟು, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಜೀರಿಗೆ, ತೆಂಗಿನಕಾಯಿ ಎಲ್ಲ ಕಾಣ್ತದೆ. ಇಲ್ಲಿ ನಾನು ಚಪಾತಿ ಇಟ್ಟು 1 ಬೌಲ್ ತೊಗೊಂಡಿನ್ರಿ. ನೀವು ಮನೆ ಮಾಡ್ಬೇಕಾದ್ರೆ ಆಶೀರ್ವಾದ ಇಟ್ಟರ ತೊಗೋರಿ, ಯಾವ್ದಾರ ತೊಗೋರಿ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ ರೀ. ಒಂದು ಸ್ವಲ್ಪ ಆಯಿಲ್, 1-2 ಚಮಚನೂ ಇಲ್ಲ, 1 ಚಮಚದಷ್ಟು ಆಯಿಲ್ ಹಾಕೀನಿ ರೀ ನಾನು. ಈಗ ಇದು ಕಲಿಸ್ತೀನಿ ನೋಡಿ. ಸ್ವಲ್ಪ ನಾರ್ಮಲ್ ನೀರು ರೀ, ತಣ್ಣೀರು ಹಾಕಿ ಕಲಿಸ್ರಿ, ಬಿಸಿನೀರೇನು ಬೇಡ. ಕೆಲವ್ರು ಹೇಳ್ತಾರೆ ಬಿಸಿನೀರು ಹಾಕಬೇಕು, ಮೊಸರು ಹಾಕಬೇಕು, ಬಾಳೆಹಣ್ಣು ಹಾಕಬೇಕು ಅಂತ. ಏನು ಬೇಡ್ರಿ, ಈ ಥರ ಮಾಡಿರಿ, ಎಲ್ಲ ಚಪಾತಿ ಸಾಫ್ಟ್ ಆಗುತ್ತೆ. ಹಿಟ್ಟು ನೀಟಾಗಿ ಕಲಿಸ್ಕೊಳ್ರಿ. ನಾನು ಈ ಥರ ತೆಳ್ಳಗೆ ಮಾಡ್ತೀನಿ ರೀ. ನನಗೆ ಗಟ್ಟಿ ಆದ್ರೆ ಮಾಡೋಕ್ಕಾಗಲ್ಲ. ನಾನು ಅವಾಗ ಮನೆ ಮ್ಯಾಗ ಮಾಡಬೇಕಾದ್ರೆ ನಾನು ಒಂದಿನಕ್ಕೆ 500-600 ಚಪಾತಿ ಮಾಡಬೇಕಲ್ಲ ಸರ್. ನನಗೆ ಗಟ್ಟಿ ಅಂದರೆ ಒತ್ತಬೇಕಂದ್ರೆ ಇವೆಲ್ಲ ನೋವು ಬಂದುಬಿಡ್ತಾವೆ ರೊಟ್ಟಿ. ಹಂಗಾಗಿ ನಾನು ಅವಾಗಲಿಂದ ಮೆತ್ತಗೆ ಮಾಡಿ ನನಗಿನ್ನೂ ಇದು ಗಟ್ಟಿ ರೀ ಸರ್. ನಾನು ಇನ್ನೂ ಮೆತ್ತಗೆ ಮಾಡ್ತೀನಿ. ಕೆಲವ್ರಿಗೆ ಆ ಥರ ಆದರೆ ಬರೋದಿಲ್ಲ, ಅದಕ್ಕೆ ನನಗೆ ಈ ಥರ ಗಟ್ಟಿನೇ ತೋರಿಸ್ತೀನಿ. ಮೇಲೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ನನ್ನ ಹಿಟ್ಟು ಕೈಗೆ ಹತ್ತಬಾರ್ದಂತ. ಇದು ಚಪಾತಿ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಈಗ ಕಲಸಿ ನಾನು ಈಗ ಮಾಡ್ತೀನಿ ಚಪಾತಿನ. ಕೆಲವರು ನಾನ್ ಸ್ಟಿಕ್ ತವಾದ ಮೇಲೆ ಬೇಯಿಸ್ತಾರಲ್ರಿ, ಅದು ಗಟ್ಟಿ ಬರುತ್ತೆ. ನಾನು ಸ್ಟಾರ್ಟಿಂಗ್ನಾಗ ಅಲ್ಲಿ ಒಂದು ಮನೆಗೆ ಚಪಾತಿ ಮಾಡಕ್ಕೆ ಹೋಗಿದ್ರಿ, ಅವ್ರ ಮನೆಯಾಗ ನಾನ್ ಸ್ಟಿಕ್ ಇತ್ತು.
ನಾನು ಅದರಿಂದನೇ ಬೇಯಿಸ್ತಿದ್ನಲ್ರಿ, ಹಂಗಾಗಿ ಅದು ಗಟ್ಟಿ ಬರ್ತಿತ್ತು ಚಪಾತಿ. ಈ ಥರ ಕಬ್ಬಿಣದ ಹಂಚಾದ್ರೆ ಗಟ್ಟಿ ಬರೋದಿಲ್ಲ. ನಾ ಈಗ ಈ 4 ಚಪಾತಿ ಮಾಡಿ ತೋರಿಸ್ತೀನಿ ರೀ. ಒಂದ್ರಾಗ 2 ಚಪಾತಿ ಮಾಡ್ತೇನೆ ನಾನು. ಉಬ್ಬಿ ಬರುತ್ತೆ ಈ ಥರ ಮಾಡಿದ್ರೆ. ಒಂದಕ್ಕೆ ಎಣ್ಣೆ ಹಚ್ತೀವಿ ಸರ್, ಇದಕ್ಕೆ ಒಂದಕ್ಕೆ ಇಷ್ಟ ಇರುತ್ತೆ. ಇದು 2 ತೆಳ್ಳಗಾಗುತ್ತೆ ರೀ, 2 ಲೇಯರ್ ಬರುತ್ತೆ. ಇದು ಕೆಳಗೊಂದು ಮೇಲೊಂದು. ತಿನ್ನಕ್ಕಿದ ರುಚಿ ಅನ್ಸುತ್ತೆ ರೀ. ನಾವು ಒಂದೇ ಮಾಡ್ತೀವಲ್ಲ ಅದು ಅಷ್ಟು ರುಚಿ ಅನ್ಸಂಗಿಲ್ಲ. ಚಪಾತಿ ಇದು ಭಾಳ ರುಚಿ ಆಗುತ್ತೆ ರೀ. ನಾನೀಗ ಇದನ್ನು ಮಾಡಿ ತೋರಿಸ್ತೇನೆ ನೋಡಿರಿ, ಎಷ್ಟು ಚಲೋತ್ನಾಗ ಉಬ್ಬಿ ಬರುತ್ತೆ. ಈಗ ಒಲೆ ಹಚ್ತೀನಿ ರೀ ಅಷ್ಟೊತ್ತಿಗೆ. ತವಾ ಕಾಯಕ್ತೀನಿ ರೀ ನಾನೀಗ. ನೋಡ್ರಿ ಈಗ 2 ಇದೆ, ಒಂದ್ರ ಮೇಲೆ ಒಂದು ಇಟ್ಟಿನಿ. ಒಂದಕ್ಕೆ ಎಣ್ಣೆ ಹಚ್ಚಿದ್ದು ನಾನು, ಒಂದಕ್ಕೆ ಹಿಟ್ಟು ಹಚ್ಚಿದ್ದೆ. ಅದು ಈಗ ಎಣ್ಣೆ 2ಕ್ಕೆ ಅಂಟ್ಕೊಂಡೈತಿ. ನಾವು ಎಲ್ಲಿಯಾರ ಟ್ರಿಪ್ ಹೋಗ್ತೀವಲ್ರಿ, ಈ ಥರ ಮಾಡಿ ಕಟ್ಕೊಂಡು ಹೋಗ್ಬಿಟ್ರೆ ಒಟ್ಟು ಅದು ಕಟ್ಟಾಗಂಗಿಲ್ಲ ರೀ. ಎಷ್ಟು ದಿನ ಅದ್ರನ್ನ ಹಂಗೆ ಇರುತ್ತೆ ಚಪಾತಿ, ಭಾರಿ ಚಲೋ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಯಾಳ್ರಿ. ಹಿಟ್ಟು ಹಾಕ್ಯಂಡು ಈ ಥರ ಲಟ್ಟಿಸ್ತೀವಿ. ನಿಧಾನಕ್ಕೆ ಲಟ್ಟಿಸ್ತೀವಿ. ನಾವಂದ್ರೆ ಫಾಸ್ಟ್ ಲಟ್ಟಿಸ್ತೀವಿ. ನಾನು ನಿಮ್ಗೆ ತೋರ್ಸಕ್ಕಂತ ನಿಧಾನ ಮಾಡಾಕತ್ತೀನಿ. 2 ಚಪಾತಿ ಮಾಡೋ ಬದಲು ಇದು 1 ಚಪಾತಿ ತಿಂದರೆ ಸಾಕು. ಮತ್ತು ಇದು 2 ಬರುತ್ತಲ್ರಿ, 2 ಬಂದು ಅದು ಒಳಗಡೆ ಎಣ್ಣೆನೂ ಇರುತ್ತಲ್ಲ, ಭಾರಿ ಚಲೋ ಇರುತ್ತೆ. ಸ್ವಲ್ಪ ಲೈಟಾಗಿರಿ, ಜಾಸ್ತಿ ಏನು ಎಣ್ಣೆ ಹಾಕಲ್ರಿ ನಾವು ಚಪಾತಿಗೆ. ನೋಡ್ರಿ ಹೆಂಗೆ ಉಬ್ಕೊಂಡು ಬರುತ್ತೆ. ನೋಡ್ರಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಹೆಂಗೆ ಉಬ್ಕೊಂಡು ಬರುತ್ತೆ ಚಪಾತಿ. ನಾಸ್ಟಿಕ್ ತವಾದಕ್ಕಿಂತ ಇದ್ರಾಗ ಮಾಡ್ರಿ, ಚೆನ್ನಾಗಿ ಚಪಾತಿ ಮೆತ್ತಗೆ ಬರುತ್ತೆ. ನೋಡ್ರಿ ಎಷ್ಟು ಮೆತ್ತಗಾಯ್ತು, ಈ ಥರ ಬರುತ್ತೆ. ಜೋಳದ ರೊಟ್ಟಿ ವಿಡಿಯೋ ಮಾಡಿದ್ನಲ್ರಿ ಅವಾಗ ನಾನು ಬೆಂಗಳೂರು ಬಗ್ಗೆ ಮಾತಾಡಿದಕ್ಕೆ ಭಾಳ ಜನ ಖುಷಿ ಪಟ್ರಿ. ಅವ್ರಿಗೆ ಇಷ್ಟ ಆಗೈತೆ ಅನ್ಸುತ್ತೆ ಬೆಂಗಳೂರು. ನನಗಂತೂ ಭಾಳ ಇಷ್ಟ ಆಗೈತೆ ರೀ. ದುಡ್ದು ಉಣ್ತೀನನ್ನಾರು ಯಾರ ಬರಲಿ, ತಾಯಿ ಕೈ ಬಿಡಂಗಿಲ್ಲ ಅನ್ನೋದು ಸತ್ಯ ಅಲ್ರಿ. ಅದು ಯಾರಿಗೆ ಇಲ್ಲಿಯಾರ ಬೇಕಂತಾರ ಬೆಂಗಳೂರು ಹಂಗೆ ಹಿಂಗಂತ. ಅದ ಅವ್ರು ತಪ್ಪು ರೀ. ನಾವು ಮಾಡೋ ತಪ್ಪುಗಳಿಂದ ಬೆಂಗಳೂರು ಮೇಲೆ ಹಾಕ್ಬಾರ್ದು. ನಾವು ತಪ್ಪು ಮಾಡಿ ನಾವು ಹಾಳು ಮಾಡ್ಕೊಂಡು ನಾವು ದುಡಿಲಾರ್ದ ಹಂಗೆ ಅಡ್ಡಾಡಿ ಏನೇನೋ ಲಾಸ್ ಮಾಡ್ಕೊಳೋದು ಅದು ನಮ್ಮ ತಪ್ಪದು. ಅದು ಬೆಂಗಳೂರು ತಪ್ಪಲ್ಲ. ಬೆಂಗಳೂರಿಗೆ ಹೋಗಿ ಹಂಗಾಗಿ ಬಂದ್ವಿ ಹಿಂಗಾಗಿ ಬಂದ್ವಿ ಅನ್ನೋರು ಅದಾರ, ಬೆಂಗಳೂರಿಗೆ ಹೋಗಿ ಉದ್ಧಾರ ಆಗಿವಿ ಅನ್ನೋರು ಅದಾರ. ಆದರೆ ಬೆಂಗಳೂರಿಗೆ ಹೋಗಿ ಉದ್ಧಾರ ಆಗಿವಿ ಅನ್ನೋರ ಜಾಸ್ತಿ ಜನ ಅದಾರ ರೀ. ಹಾಳಾಗಿ ಬಂದೀವಿ ಅನ್ನೋರ ಕಮ್ಮಿ ಅದಾರ. ಬೆಂಗಳೂರಿಗೆ ಹೋಗಿ ಯಾರು ಹಾಳಾಗಿಲ್ಲ, ಎಲ್ಲರೂ ಉದ್ಧಾರ ಆಗ್ಯಾರ. ಎಜುಕೇಷನ್ಗೆ ಎಲ್ಲೆಲ್ಲಿಂದ ಇಲ್ಲಿಗೆ ಬರ್ತಾರೆ. ನಾವು ಇಲ್ಲೇ ನಮ್ಮ ಮಕ್ಕಳು ದುಡ್ದು ಓದಿಸಿದೀವಲ್ಲ, ನಮ್ಗೆ ಅದು ಒಂದು ಖುಷಿ ಐತಿ. ನಾವು ಅಲ್ಲಿಂದ ಸಂಪಾದನೆ ಮಾಡಿ ತಂದು ನಮ್ಮ ಮಕ್ಕಳನ್ನ ನಮ್ಗೆ ಓದ್ಸಕ್ಕೆ ಹಾಕಿದ್ದಿಲ್ಲ ರೀ ಸರ. ಹಾಗಾಗಿ ನಾವು ಇಲ್ಲೇ ದುಡ್ದು ಇಲ್ಲೇ ನಮ್ಮ ಮಕ್ಕಳು ಓದಿಸಿದ್ವಲ್ಲ, ನನಗೆ ಅದೊಂದು ಭಾಳ ಹೆಮ್ಮೆ ಅಂದ್ರೆ ಭಾಳ ಹೆಮ್ಮೆ ಐತೆ ನೋಡ್ರಿ. ನನ್ನ ಮಕ್ಕಳು ದೇವ್ರ ಕೈ ಹಿಡಿದ್ಬಿಟ್ರೆ ಸಾಕ್ರಿ, ಮತ್ತು ಹೆಚ್ಚಿಂದ ಏನೂ ಬೇಕಾಗಿಲ್ಲ ನನಗೆ. ಹೆಣ್ಮಕ್ಳಾದ್ರೆ ಕೊಟ್ಟು ಗಂಡ ಮನೆಗೆ ಹೋಗ್ಬಿಡ್ತಾರೆ ರೀ. ಅವ್ರು 3 ಜನ ಗಂಡು ಮಕ್ಳದ್ರಿಂದ ನಾನು ಬೆಂಗಳೂರಾಗ ಓದಿಸ್ತೀನಿ ಅನ್ನೋದು ನನಗೊಂದು ಹೆಮ್ಮೆ ಐತಿ. ಬೆಂಗಳೂರಾಗ ಯಾರೇ ಬರಲಿ, ನಮ್ಮ ಬುದ್ಧಿ ನಮ್ಮ ಕೈಯಾಗಿ ಇಟ್ಕೊಂಡ್ರೆ ಯಾರು ಹಾಳಾಗಂಗಿಲ್ಲ. ಬೆಂಗಳೂರು ಬಗ್ಗೆ ಇರೋ ತಪ್ಪು ಕಲ್ಪನೆನ ತೆಗೆದು ಬಿಡ್ರಿ. ಎಲ್ಲರೂ ಬೆಂಗಳೂರು ಎಲ್ಲರಿಗೂ ಒಂದು ತನ್ನ ಹಾಕ್ಯಾಳ ತಾಯಿ. ಆಕಿನ್ನ ಎಲ್ಲಾರನ್ನೂ ಎತ್ತಿರೋ ತಾಯಿ ಅಂತಲೇ ಹೇಳ್ಬೋದು ನಾವು ಬೆಂಗಳೂರಿಗೆ. ಅಷ್ಟು ಖುಷಿ ಆಗುತ್ತೆ ನನಗೆ ಬೆಂಗಳೂರು ಬಗ್ಗೆ. ಯಾರೋ ಬೆಂಗಳೂರಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ರೀ ಸರ್. ಕೊರೋನಾ ಟೈಮ್ನಾಗ ಬೆಂಗಳೂರು ಸರಿ ಇಲ್ಲ ಅಂತ ಎಲ್ಲರೂ ಓಡಿ ಹೋದ್ರು. ಆದರೆ ಇಲ್ಲಿರೋರು ಎಲ್ಲಿ ಹೋಗ್ಬೇಕು? ಬೆಂಗಳೂರಾಗ ಹುಟ್ಟು ಬೆಳೆದಿರೋರು ಅವ್ರು ಎಲ್ಲೂ ಹೋಗಲಿಲ್ಲ. ಅವ್ರು ಊರು ಬಿಟ್ಟು ಓಡಾಗಿರೋರು ತಿರ್ಗಾ ಮತ್ತೆ ಬೆಂಗಳೂರಿಗೆ ಬಂದರು. ಅವಾಗ ಬೈಕಂಡು ಹೋಗಿರೋರು, ಬೈಕಂಡು ಅಂದ್ರೆ ಅಷ್ಟಿಷ್ಟು ಬೈದಲ್ಲ ಬೆಂಗಳೂರನ್ನ, ಹಂಗತೆ ಬೈಕಂಡು ಓಡಿ ಹೋದ್ರು. ತಿರ್ಗಾ ಬೆಂಗಳೂರಿಗೆ ಓಡಿ ಬಂದರು. ನೋಡಿರಿ ಸರ್ ಚಪಾತಿ ನೋಡಿರಿ, ಈಗ ಇಟ್ಟು ಕಲಸಿ ಈಗ ಮಾಡೀನಿಲ್ಲ ರೀ, ಎಷ್ಟು ಚಂದ ಉದ್ದು ಬಂತು ನೋಡಿರಿ. ನೋಡಿರಿ ಬೆನೆದನ್ನ ಹಂಗೆ ಬೆಂದೈತಿ. ನಾ ಎಣ್ಣೆನೂ ಜಾಸ್ತಿ ಹಾಕಿಲ್ಲ ರೀ. ನೋಡಿರಿ ಈಗ ತೆಗೇನ್ರಿ ಇದನ್ನು. ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ನೀವು ಮಾಡಾಗ ತುಪ್ಪ ಹಾಕಿ ಮಾಡ್ಕೊಬೋದು, ಎಣ್ಣೆ ಹಾಕಿ ಮಾಡ್ಕೊಬೋದು. ನಾ ಏನೂ ಹಾಕಿಲ್ಲ, ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಜಾಸ್ತಿ ಏನು ಎಣ್ಣೆ ಇಲ್ಲದ್ರಾಗ. ನಾನು ನಮ್ಮ ಹೋಟೆಲ್ಗೆ ಮಾಡೋದು ಇದೇ ಥರ ಸಿಂಗಲ್. ಈ ಥರ ಅಂದ್ರೆ ಒಂದು ದಿನಕ್ಕೆ ಬೆಳಗ್ಗೆ ಒಂದು 6 ಗಂಟೆಗೆ ಕುಂತ್ರೆ ರಾತ್ರಿ ಅನ್ನೋದ್ರಾಗ ಒಂದು 800 ಚಪಾತಿ ಮಾಡ್ತೀನಿ ನೋಡಿರಿ. ಮಾಡ್ತೀನಿ ರೀ. ರಾತ್ರಿ ಬೆಳಗ್ಗೆ 6 ಗಂಟೆಗೆ ಕುಂತ್ರೆ ರಾತ್ರಿ ಒಂದು 9, 8, 8:30, 9 ಗಂಟೆ ಅನ್ನೋದ್ರಾಗ ಮಾಡ್ತೀನಿ ರೀ. ಈಗ ಇವಾಗ ಏನಾಗುತ್ತಾ ಗೊತ್ತಿಲ್ಲ ರೀ. ಈಗ ಜಾಸ್ತಿ ಮಾಡಿಲ್ಲ ರೀ, ನಾವು ಹೋಟೆಲ್ ಆದಾಗಿಂದ ಬಿಟ್ಟಿನಿ ರೀ ಮಾಡೋದು. ಇಲ್ಲಿ ಕಮ್ಮಿ ಹೋಗ್ಕೋವಲ್ರಿ, ಒಂದು ಅಷ್ಟೇನು 800, 900 ಏನು ಹೋಗಲ್ಲ. ಕಮ್ಮಿ ಹೋಗೋಲ್ಲ, ಕಮ್ಮಿ ಮಾಡ್ತೀನಿ. ಅವ ಮನ್ಯಾಗ ಅಂದ್ರೆ ಎಲ್ಲ ಕಡೆ ಆರ್ಡ್ರ್ ತೊಗೊತಿದ್ನಲ್ಲ, ಅಷ್ಟು ಹೊಕ್ಕಿದ್ದು ರೀ. ಒಂದು ದಿನ ಅಂತೂ 500 ಮಾಮೂಲಿ ದಿನ ಕೊಡೋ ಅಂಗಡಿಗೆ 500 ಕೊಡ್ತಿದ್ದೆ. ಈಗ ಅಷ್ಟು ಮಾಡೋಕ್ಕಾಗುತ್ತೆ ಇಲ್ಲ ಸರ್, ಟ್ರೈ ಮಾಡಿಲ್ಲ. ಮಾಡಿದ್ರೆ ಮಾಡ್ತೀನಿ ಅನ್ಸುತ್ತೆ ನನಗೆ ಸರ್. ನನಗೇನೋ ಒಟ್ಟು ಯಾವ ಕೆಲಸ ಹಿಡಿದ್ರೂ ಅದನ್ನು ನಾನು ಬಿಡಬಾರ್ದು, ಅದನ್ನ ಮಾಡೇ ಸುದ್ದು ಮಾಡಬೇಕು. ಮುಂದಕ್ಕೆ ಬಿದ್ದು ಸಾಯ್ಬೇಕು, ಹಿಂದಕ್ಕೆ ಬಿದ್ದು ಸಾಯ್ಬಿಡೋದು ಅಂತಾರೆ ನಮ್ಮ ಹಳ್ಳಿ ಕಡೆ. ಹಂಗೆ ಮುಂದಕ್ಕೆ ಬಿದ್ದು ಸಾಯ್ಬೇಕು ಅನ್ನೋದು ನನ್ನ ಆಸೆ ರೀ.
ಸರ್ ನಾ ಇದೊಂದು ಕೆಲಸ ಅಂದ್ರೆ ಇದೊಂದು ಕೆಲಸ ಅಲ್ರಿ, ನಾ ಎಲ್ಲ ಕೆಲಸದಾಗ ಹಂಗಾರಿ. ನಾನು ಒಂದು ಜೋಳ ಕಿತ್ತದಿರ್ಬೋದು, ಕಡ್ಲಿ ಕಿತ್ತದಿರ್ಬೋದು, ನಮ್ಮ ಹೊಲ್ದಾಗ ನಾ ಏನು ಕೆಲಸ ಮಾಡಿದ್ರೂ ನಾನು ಅಷ್ಟು ಖುಷಿಯಿಂದ ಅಷ್ಟು ಎನರ್ಜಿಯಿಂದ ನಾನು ಯಾವಾಗಲೂ ಕೆಲಸ ಮಾಡೋ ವಿಷಯದಾಗ ಹಂಗೆ ಬಂದೀನಿ ನೋಡ್ರಿ. ನಾನು ಇಲ್ಲಿ ಬೆಂಗಳೂರಿಗೆ ಬಂದಿನಿ, ಬೇರೆಯವ್ರ ಕೆಲ್ಸಕ್ಕೆ ಹೋದ್ರೂ ನಾನು ನಂದಂತನ ಅವ್ರ ಹೋಟೆಲ್ದಾಗ ನಾ ಕೆಲಸ ಮಾಡಿ ಬಂದೀನಿ. ನಾನು ಇಲ್ಲಿ ಕೆಲ್ಸಕ್ಕೆ ಬಂದೀನಿ ಅಂತ ನಾನು ಯಾವಲ್ಲಿ ಹೋಗಿ ನಾನು ಹಂಗತೆ ಮಾಡಿಲ್ರಿ. ಇದು ಸ್ವಂತ ನಂದಂತನ ನಾನು ಕೆಲಸ ಮಾಡಿ ಬಂದೇನೆ ರೀ. ಅಂದಾಗ ದೇವರು ನನಗೆ ಇವತ್ತೊಂದು ತನ್ನಕ್ಕೆ ಮೈ ತುಂಬ ಬಟ್ಟಿಗೆ, ಕಣ್ ತುಂಬ ನಿದ್ದಿಗೆ ಏನು ಕೊರತೆ ಮಾಡಿಲ್ರಿ ಭಗವಂತ. ಹೆಚ್ಚಿಂದ ಏನು ಕೊಟ್ಟಿಲ್ಲ ನನಗೆ. ನನ್ನ 3 ಮಕ್ಕಳು, ಬಂಗಾರ ಅಂತ 3 ಮಕ್ಕಳು, ದೇವ್ರಂತ ಗಂಡ, ಕೈ ತುಂಬ ಕೆಲಸ, ಮತ್ತು ಇನ್ನೇನು ಬೇಕ್ರಿ ನೋಡ್ರಿ. ಚಪಾತಿ ನಮ್ಮ ಹೋಟೆಲ್ದಾಗ ನಾನು ಹಿಂಗೆ ಮಾಡ್ತೀನಿ ರೀ, ದೊಡ್ಡದಾಗಿ ತೆಳ್ಳಗ. ಇದು ಉಬ್ಬಲ್ರಿ, ಇದು ಸಿಂಗಲ್ ಲೇಯರ್ ಅಂದರೆ ಮೆತ್ತಗೆ, ಭಾಳ ಮೆತ್ತಗಿರುತ್ತೆ ಇದು, ಅದಕ್ಕಿಂತ ಮೆತ್ತಗಿರುತ್ತೆ ಇದು ನೋಡ್ರಿ. ಬೆನೆದನ್ನು ಭಾಳ ಚಂದ ಬೆನಿತಿದ್ರಿ, ಒಟ್ಟು ಹಸಿ ಬಿಸಿ ಆಗಂಗಿಲ್ಲ ರೀ. ಹಿಂಗೆ ತೆಳ್ಳಗೆ ಮಾಡಿಬಿಟ್ರೆ ಇದಕ್ಕೆ ನಾನು ಮೇಲೆ ಸ್ವಲ್ಪ ಒಂದು ಕಡೆ ಅಷ್ಟೇ ಒಂಚೂರು ಆಯಿಲ್ ಹಾಕ್ಬಿಡ್ತೀನಿ ಅಷ್ಟೇ. ನೋಡ್ರಿ ತೆಗಿತೀನಿ ನಾನು. ನೋಡಿ ಎಲ್ಲ ಕಡೆನೂ ಎಷ್ಟು ಚಲೋ ಬಂದೈತಿ, ಒಂದು ಕಡೆನೂ ಹಸಿ ಇಲ್ಲ. ಇದು ಒಂದ್ರ ಮೇಲೆ ಒಂದು ಚಪಾತಿ ಮಾಡಿ ಹಾಕ್ಯಂತ ಹೋದಾಗೆಲ್ಲ ಕೆಳಗಿರೋದು ಒಳ್ಳೆ ಹತ್ತಿ ಥರ ಆಗಿಬಿಡುತ್ತೆ, ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ತಿನ್ನಕ್ಕೂ ರುಚಿ ಇರುತ್ತೆ ರೀ, ತೆಳ್ಳಗಿರುತ್ತಲ್ಲ. ಎಲ್ಲ ಕಡೆನೂ ನೋಡಿ ಎಷ್ಟು ಚಲೋ ಬಂದೈತ್ರಿ. ಈ ಥರನ ನಮ್ಮ ಹೋಟೆಲಿಗೆ ನಾವು ದೊಡ್ಡದಾಗಿ ಚಪಾತಿ